ಹಾಯ್ ಎವ್ರಿವನ್, ಪ್ರಾಸ ಕಿಚನ್ಗೆ ಸ್ವಾಗತ. ಇವತ್ತು ಲೇಜಿ ಎಗ್ ಫ್ರೈಡ್ ರೈಸ್ ಹೇಗ್ ಮಾಡೋದು ಅಂತ ನೋಡೋಣ. ಇದನ್ನ ಮಾಡಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನಂದ್ರೆ 4 ಮೊಟ್ಟೆ, 2 ಮೀಡಿಯಂ ಸೈಜ್ಡ್ ಈರುಳ್ಳಿ, ಒಂದು ರುಬ್ಬಿರೋಂಥ ಟೊಮ್ಯಾಟೊ, ಒಂದು ಸಣ್ಣಗೆ ಹೆಚ್ಚಿರುವಂತ ಹಸಿಮೆಣಸಿನಕಾಯಿ, ಸ್ವಲ್ಪ ಕಸ್ತೂರಿ ಮೇಥಿ, 1 ಟೇಬಲ್ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್, ಸಣ್ಣಗೆ ಹೆಚ್ಚಿರೋ ಕರಿಬೇವು, 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ, 1 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1/4 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ, ಸಣ್ಣಗೆ ಹೆಚ್ಚಿರುವಂತಹ ಬೆಳ್ಳುಳ್ಳಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು. ಕಮಾನ್, ಈಗ ಹೇಗ್ ಮಾಡೋದು ಅಂತ ನೋಡೋಣ. ಒಂದು ಬಾಂಡಲಿಯಲ್ಲಿ 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ. ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತೆ ಜೀರಿಗೆ ಸೇರಿಸ್ಕೊಳ್ಳೋಣ. ಸಾಸಿವೆ ಜೀರಿಗೆ ಸಿಡಿದ್ಮೇಲೆ ಸಣ್ಣಗೆ ಹಚ್ಕೊಂಡಿರುವಂತಹ ಕರಿಬೇವು ಮತ್ತೆ ಸಣ್ಣಗೆ ಹಚ್ಕೊಂಡಿರುವಂತಹ ಹಸಿ ಮೆಣಸಿನಕಾಯಿನ ಹಾಕೊಳ್ಳೋಣ. ಹೆಚ್ಚಿರುವಂತ 2 ಮೀಡಿಯಂ ಸೈಜ್ ಈರುಳ್ಳಿನ ಹಾಕೊಂತ ಇದೀನಿ. ಈಗ 1 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸಣ್ಣಗೆ ಹಚ್ಚಿರುವಂತ ಒಂದು 10 ಇಳುಕಷ್ಟು ಬೆಳ್ಳುಳ್ಳಿನ ಹಾಕೊಂತ ಇದೀನಿ. ಹೆಚ್ಚಿರುವಂತ ಬೆಳ್ಳುಳ್ಳಿ ಹಾಕೋದ್ರಿಂದ ಒಂದೊಳ್ಳೆ ಟೇಸ್ಟ್ ಮತ್ತೆ ಅರೋಮಾ ಕ್ರಿಯೇಟ್ ಆಗುತ್ತೆ. ಸ್ವಲ್ಪ ಕಸ್ತೂರಿ ಮೇಥಿನ ಆಡ್ ಮಾಡ್ಕೊಳ್ಳೋಣ. ಕಸ್ತೂರಿ ಮೇಥಿನ ಸ್ವಲ್ಪ ಯಾವಾಗ್ಲೂ ನಸ್ಕ್ ಹಾಕೋದ್ರಿಂದ ಅದ್ರ ಫ್ಲೇವರ್ಸ್ ಎನ್ಹಾನ್ಸ್ ಆಗುತ್ತೆ. ಈಗ ಈರುಳ್ಳಿಗೆ ಬೇಕಾದಷ್ಟು ಉಪ್ಪನ್ನ ಆಡ್ ಮಾಡ್ಕೊಳ್ಳೋಣ. ಈ ಸ್ಟೇಜ್ ಅಲ್ಲಿ ಉಪ್ಪು ಹಾಕೋದ್ರಿಂದ ಈರುಳ್ಳಿಗೆ ಒಳ್ಳೆ ಟೇಸ್ಟ್ ಬರುತ್ತೆ. ಈಗ 1/4 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ, 1 ಟೇಬಲ್ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ನ ಆಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾವು ರುಬ್ಬಿರೋ ಟೊಮೆಟೊನ ಆಡ್ ಮಾಡ್ಕೊಳ್ಳೋಣ. ಈಗ ರುಬ್ಬಿರೋ ಟೊಮೆಟೊನ ಆಡ್ ಮಾಡೋದ್ರಿಂದ ತಳ ಕಚ್ಚೋದಿಲ್ಲ. ಈಗ ಟೊಮೆಟೊ ಹಾಕೊಂಡಿರೋದ್ರಿಂದ ಇನ್ನೊಂದು ಸ್ವಲ್ಪ ಉಪ್ಪನ್ನ ಆಡ್ ಮಾಡ್ಕೊಂತಿದ್ದೀನಿ. ಅದಕ್ಕೆ ಒಡೆದಿರುವಂತ 4 ಮೊಟ್ಟೆನ ಹಾಕೊಂತಿದ್ದೀನಿ. ಈಗ ಮೊಟ್ಟೆ ತಳ ಹಿಡಿದಂಗೆ ಆವಾಗ ತಿರುಗಿಸ್ಕೊಳ್ಳೋಣ. ಈಗ ಅನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪ್ಲೇಟಿಂಗ್ ಮಾಡ್ಕೊಂಡ್ರೆ ಮುಗೀತು. ಬಿಸಿ ಬಿಸಿ ರುಚಿ ರುಚಿಯಾದ ಲೇಜಿ ಎಗ್ ಫ್ರೈಡ್ ರೈಸ್ ರೆಡಿ. ಬ್ರೇಕ್ಫಾಸ್ಟ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಥವಾ ಕಾಂಪ್ಲಿಕೇಟೆಡ್ ಆಗಿರೋ ಅಡಿಗೆ ಮಾಡಕ್ ಇಷ್ಟ ಇಲ್ಲ ಅಂದಾಗ ತಟ್ ಅಂತ ಈ ಲೇಜಿ ಎಗ್ ಫ್ರೈಡ್ ರೈಸ್ ಮಾಡ್ಕೊಳ್ಳಿ, ಬೊಂಬಾಟಾಗಿರುತ್ತೆ. ಬೆಳ್ಳುಳ್ಳಿಯಲ್ಲಿ ವಿಟಮಿನ್ B6 ಮತ್ತೆ ವಿಟಮಿನ್ C ಇರುತ್ತೆ. ಅದು ಬೋನ್, ಸ್ಕಿನ್ ಮತ್ತೆ ಬ್ರೈನ್ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಹಾಗೆ ಇಮ್ಯುನಿಟಿ ಅಂದ್ರೆ ರೋಗ ನಿರೋಧಕ ಶಕ್ತಿ ಮತ್ತೆ ಜೀರ್ಣ ಶಕ್ತಿನೂ ಕೂಡ ಇಂಪ್ರೂವ್ ಮಾಡುತ್ತೆ. ಆದ್ರೆ ಬೆಳ್ಳುಳ್ಳಿ ತಿನ್ನಕ್ಕೆ ಇಷ್ಟ ಇಲ್ಲ ಅನ್ನೋರು ಬೆಳ್ಳುಳ್ಳಿನ ಜಜ್ಜಿ ಸಣ್ಣಗೆ ಹಚ್ಚಿ ಅಡುಗೆಗೆ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ಮತ್ತೆ ಬೆಳ್ಳುಳ್ಳಿ ತಿಂದಂಗೆ ಅನ್ಸೋದಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಮರಿದಿರಾ ಸಬ್ಸ್ಕ್ರೈಬ್ ಮಾಡಿ.